ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉನ್ನತಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೇಲೇ ಈರುಳ್ಳಿ ಸಮೋಸನ ಟೇಸ್ಟಾಗಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಗೋಧಿ ಹಸಿಟ್ಟಿಂದ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಗೋಧಿ ಹಸಿಟ್ಟು ಗೋಧಿ ಹಸಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸೇರಿಸಿ ನಾನು ಗೋಧಿ ಹಸಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಸಾಫ್ಟಾಗೆ. ಆಮೇಲೆ ಅದು ಗೊಜ್ಜು ಬೇಕಲ್ಲ, ಈರುಳ್ಳಿ ಗೊಜ್ಜು, ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಅದು ಈರುಳ್ಳಿ ಸಮೋಸ ಆಗಿರೋದ್ರಿಂದ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ತೆಳ್ಳಗೆ ಹಚ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡಿ, ಒಂದು ಸ್ವಲ್ಪ ಜೀರಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ ಎಲ್ಲ, ಅರಿಶಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿ ಆಫ್ ಮಾಡಿಬಿಡಿ. ಇದು ಗೊಜ್ಜು ಎಣ್ಣೆಲಿ ಹಾಕಿ ಬೇಯಿಸೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಹಸಿಟ್ಟೆಲ್ಲ ಒಂದು ಕಾಲು ಗಂಟೆ ಆಗಿದೆ ನಾನಿಲ್ಲಿ ಕಲಸಿಟ್ಟು. ಇವಾಗ ಅದನ್ನು ಚಪಾತಿಗಿಂತ ತೆಳ್ಳಗೆ ತೀಡ್ಕೊಂಡು ಲಟ್ಟಿಸ್ಕೊಂಡು ಅದನ್ನು ಹೆಂಚು ಮೇಲೆ ಹಾಕಿ ಎರಡು ಸೈಡೂ ಸ್ವಲ್ಪ ಒಂದೊಂದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ನಾನಿನ್ನು 4 ಚಪಾತಿ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಹೆಂಚು ಮೇಲೆ ಹಾಕಿ ಒಂದೊಂದು ನಿಮಿಷ ಎರಡು ಸೈಡು ಬೇಯಿಸ್ಕೊಂಡು ಅದನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಸುತ್ತಲೂ ಏನಿದೆ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಲೇಯರ್ಸ್ನೆಲ್ಲ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಮಾಡೋದ್ರಿಂದ ಇಲ್ಲಿ ಟೈಮ್ ಬೇಗ ಸೇವ್ ಆಗುತ್ತೆ ನಮಗೆ. ಅದಕ್ಕೆ ನಾನು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಆ ಸೈಡ್ಸ್ನೆಲ್ಲ ತೆಗ್ದು ಮತ್ತು ಇದನ್ನು ನಾನು ಮಧ್ಯಭಾಗಕ್ಕೆ ಮತ್ತೆ ಕಟ್ ಮಾಡ್ತೀನಿ ನಾನು. ಇದರಲ್ಲಿ ಆರಾಮಾಗಿ ಈ ಕಡೆ 4 ಆ ಕಡೆ 4 8 ಲೇಯರ್ ಆಗುತ್ತೆ. 8 ಸಮೋಸ ಮಾಡ್ಕೊಬೋದು ನಾವೆಲ್ಲ ಆರಾಮಾಗೆ. ಅದಾದ ನಂತರ ನೋಡಿ, ನಾವು ಗೊಜ್ಜು ಮಾಡಿಟ್ಟಿದ್ವಲ್ಲ ಅದು ಎಲ್ಲ ತಣ್ಣಗಾಗಿತ್ತು. ಆಮೇಲೆ ಇದು ಶೇಪ್ಸ್ ಕೊಡೋದು ಯಾವ ಥರ ಅಂತ ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀವು ಅದೇ ಥರ ಮಾಡಿಕೊಂಡು ಮಾಡಿರೋ ಗೊಜ್ಜನ್ನೆಲ್ಲ ಅದರೊಳಗಡೆ ಹಾಕಿ, ಅದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಗೋಧಿ ಹಸಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಗಮ್ ಥರ ಪೇಸ್ಟ್ ಥರ ಮಾಡಿದ್ದೀನಿ ನಾನು. ಮಾಡಿರೋ ಸಮೋಸ ಒಳಗಡೆ ಏನು ಹಾಕಿದ್ದೀವಿ ಗೊಜ್ಜು, ಅದು ಎಣ್ಣೆಲಿ ಬಿಟ್ಟಾಗ ಅದು ಆಚೆ ಬರಬಾರ್ದು. ಅದಕ್ಕೋಸ್ಕರ ಈ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ನೀಟಾಗಿ ಎಲ್ಲೆಲ್ಲಿ ಗ್ಯಾಪು ಇದೆ ನೋಡಿಕೊಂಡು ಎಲ್ಲ ಫಿಲಪ್ ಮಾಡಿಕೊಂಡು ನೀಟಾಗಿ ಒಂದೊಂದೇ ಸಮೋಸ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಮೋಸ ಮೇನ್ ಇರೋದೇ ನೋಡಿ ಶೇಪು ಚೆನ್ನಾಗಿ ಬಂದಿತ್ತು ನೋಡಿ. ಇದರಲ್ಲಿ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಯಾವ ಥರ ಮಾಡ್ಕೋಬೇಕು ಅಂತ. ಹಾಕ್ಕೊಂಡು ನೋಡಿ, ಇಲ್ಲಿ ಈ ತುದಿಗೂ ಅಷ್ಟೇ ನಾನು ಸ್ವಲ್ಪ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಅದು ಪೇಸ್ಟ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ಅಂಟಿಸ್ಕೊಂಡು ಮತ್ತು ಮಾಡಿರೋವಂಥ ಗೊಜ್ಜು ಅದ್ರ ಒಳಗಡೆ ಹಾಕ್ತೀನಿ. ಇವಾಗ ಗೊಜ್ಜೆಲ್ಲ ಹಾಕಿ ನೀಟಾಗಿ ಮತ್ತೆ ಅಲ್ಲಿ ಪೇಸ್ಟ್ ಹಾಕ್ತೀನಿ ನೋಡಿ. ಪೇಸ್ಟ್ ಹಾಕಿ ಮತ್ತು ಅದನ್ನು ಅಂಟಿಸ್ತಾ ಇದ್ದೀನಿ. ಅದು ನೀಟಾಗಿ ಎಣ್ಣೆಗೆ ಬಿಟ್ಟಾಗ ಅದು ಆಚೆ ಬರಬಾರ್ದು. ಅದಕ್ಕೋಸ್ಕರ ಆ ಥರ ನೋಡ್ಕೊಂಡು ನೀಟಾಗಿ ನಿಧಾನಕ್ಕೆ ಮಾಡಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲರೂ ಟ್ರೈ ಮಾಡಿ ನೋಡಿ. ಇದೇ ಥರ ನಾನು ಎಲ್ಲ ಥರ ಸಮೋಸನೂ ಮಾಡಿಟ್ಕೊಂಡಿದ್ದೀನಿ. ಆ ಕಡೆ ಎಣ್ಣೆನೂ ಅಷ್ಟೇ ನಾನು ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾದಿದೆ. ಇವಾಗ ಮಾಡಿರೋ ಸಮೋಸ ಎರಡೆರಡೇ ಸಮೋಸ ಹಾಕಿ ನಾನಿಲ್ಲಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಕಡಿಮೆ ಉರಿನಲ್ಲೇ ಫ್ರೈ ಮಾಡಬೇಕು ಇದನ್ನು. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸೋಕೆ ಹೋದಾಗ ಏನಾಗುತ್ತೆ, ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಕಡಿಮೆ ಉರಿನಲ್ಲೇ ಎರಡು ಕಡೆನೂ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಸಮೋಸ ಅಂತೂ ಟೇಸ್ಟಾಗಿ ಸೂಪರಾಗಿ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಟ್ರೈ ಮಾಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಇವಾಗ ಇದು ಆಗ್ತಾ ಬಂದಿದೆ ಸಮೋಸ. ಎರಡು ಸೈಡೂ ನಾನು ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಉಳಿದಿರೋ ಅಂಥ ಸಮೋಸ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಅಷ್ಟೇ ನಾನಿಲ್ಲಿ ಅದನ್ನು ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ, ಸಮೋಸ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಸುತ್ತಲೂ ಲೇಯರ್ಸ್ ಏನು ಕಟ್ ಮಾಡಿದ್ದೆ ಅದು ಕೂಡ ಇಲ್ಲಿ ವೇಸ್ಟ್ ಆಗೋದಿಲ್ಲ. ಅದನ್ನು ಅಷ್ಟೇ ನಾನಿಲ್ಲಿ ಕಟ್ ಮಾಡಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿಬಿಡ್ತೀನಿ. ಅದು ಒಂಥರ ಚಿಪ್ಸ್ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಕರುಮ್ ಅಂತ. ನೋಡ್ಬೋದು ನೋಡಿ, ಇಲ್ಲಿ ಹಾಕಿ ಎಲ್ಲ ಫ್ರೈ ಮಾಡಿದ್ದು ಇಲ್ಲ ಚಿಪ್ಸ್ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಇಲ್ಲಿ 2 in 1 ಆಗುತ್ತೆ, ಸಮೋಸನೂ ಆಗುತ್ತೆ, ಈ ಕಡೆ ಇದು ಒಂಥರ ಚಿಪ್ಸ್ ಥರ ಆಗುತ್ತೆ, ಎರಡು ಥರನೂ ಆಗುತ್ತೆ ನೋಡಿ. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ರೂ. ಮತ್ತು ಇಲ್ಲಿ ನನ್ನ ಮಕ್ಕಳು ಕೂಡ ಟೇಸ್ಟ್ ಮಾಡ್ತಾರೆ ನೋಡಿ. ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತಾರೆ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿರಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.